ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೆನೆಯಿಂದ ಹೇಗೆ ಬೆಣ್ಣೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಹಾಗೆ ತುಪ್ಪ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಸಿ ಮೆಥಡಲ್ಲಿ ಹೇಳ್ತೀನಿ. ಒಂದು ಬಾಣಲಿಗೆ ಕೆನೆ ಹಾಕ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಿ ನೀರು ಕಾಯಿಸಿಟ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಈ ಥರ ಇದು ಮಾಡ್ತಾ ಇರಬೇಕು. ನೀರು ಉಗುರು ಬೆಚ್ಚಿ ನೀರಾಗಿರಬೇಕು. ಹಾಗೆ ಅದೇ ಥರ ತಿರುಗಿಸ್ತಾ ಇರಬೇಕು. ಈಗ ತಿರುಗಿಸ್ತಾ ಇದ್ದಾಗಲೇ ಈ ಬೆಣ್ಣೆ ಇದು ಬಂದಿರೋದು ಗೊತ್ತಾಗುತ್ತೆ. ನೋಡಿಕೊಂಡು ಅದನ್ನ ಸಪ್ರೇಟಾಗಿ ಒಂದು ಬಾಣಲಿಗೆ ಎತ್ತಿಟ್ಕೋಬೇಕು. ಇದನ್ನ ಡೈರೆಕ್ಟಾಗಿ ಚೆನ್ನಾಗಿ ಎಲ್ಲ ಬೆಣ್ಣೆಗಳನ್ನ ಇದು ಮಾಡಿಕೊಂಡು ಒಂದೇ ಸಲ ಎಲ್ಲ ತೆಗೆದಿಟ್ಕೊಂಡು ಹಿಂಗೆ ಇಟ್ಕೊಂಡಾಗಿದೆ. ಹಾಗೆ ತುಪ್ಪ ಕರಗಿಸೋಕ್ಕೆ ಅಂತ ಇಟ್ಟಿದೆ. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಮೆಂತ್ಯ, ಒಂದು ಸ್ಪೂನಷ್ಟು, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬಿಡಬೇಕು. ಅದು ಸ್ವಲ್ಪ ನೀನು ಲೋ ಫ್ಲೇಮ್ಲಾದರೆ ಒಂದು ಹಾಫ್ ಆನ್ ಅವರ್ ಅಲ್ಲ 1 ಅವರೇ ಬೇಕಾಗುತ್ತೆ. ಅದು ಸ್ವಲ್ಪ ನಿಧಾನವಾಗಿ ಇದಾಗ್ತಾ ಇರುತ್ತೆ. ಅಂಗಡೀಲಿ ಇದು ಬೇರೆ ಕಡೆ ತುಪ್ಪ ತರೋ ಬದಲು ಮನೇಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ. ನಮ್ಮ ಮಕ್ಳಿಗಂತೂ ಬೇರೆ ಕಡೆ ತುಪ್ಪ ತರೋದು ಅವಕ್ಕೆ ಇಷ್ಟ ಆಗಲ್ಲ. ಮಕ್ಕಳಿಗೆ ಊಟನೇ ಮಾಡಲ್ಲ. ಮನೆ ತುಪ್ಪ ಚೆನ್ನಾಗಿರುತ್ತೆ, ಇದೇ ಮಾಡು ಅಂತ ಹೇಳ್ತಾರೆ. 1 ಲೀಟ್ರ್ ಹಾಲಿನಲ್ಲಿ ಅದು ಡೈಲಿ ಒಂದು 2-3 ಟೈಮ್ಸ್ ಹಾಲು ಕಾಯಿಸುತ್ತಲ್ಲ, ಕೆನೆ ಎತ್ತಿ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಹಾಗೆ ಒಂದು 20-25 ಡೇಸ್ಗೆ ಒಂದ್ಸಲಿ ಮಾಡ್ಕೋಬೋದು. ಈ ಥರ ನಿಧಾನವಾಗಿ ಅದು ಇದಾಗ್ತಾ ಇರುತ್ತೆ, ಗೊತ್ತಾಗುತ್ತೆ ನೋಡಿದ್ರೆ. ಇದಕ್ಕೆ ಕೆಲವರು ವಿಳ್ಯದೆಲೆ ಏನೋ ಹಾಕ್ತಾರಂತೆ, ನಾನೇನು ಹಾಕಿಲ್ಲ. ಬರೀ ಅರಿಶಿನ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ, ಮೆಂತ್ಯ ಕಾಳು ಹಾಕಿದೆ ಅಷ್ಟೇ. ತುಪ್ಪ ರೆಡಿ ಆಗ್ತಾ ಬರ್ತಾಯಿದೆ. ಈ ಥರ ಆದರೆ ಸಾಕು. ನೋಡಿದ್ರೆ ಗೊತ್ತಾಗುತ್ತೆ ಅದು ಎಲ್ಲ ಫುಲ್ಲೆಲ್ಲ ಇದಾಗಿದೆ. ಈ ತುಪ್ಪನ ಒಂದು ಪಾತ್ರೆಗೆ, ಒಂದು ಜಾಲರಿ ಇರುತ್ತಲ್ಲ ಸೋಸೋದು, ಅದು ತೊಗೊಂಡು ಬಿಸಿಲೇ ಸ್ವಲ್ಪ ಸೋಸಿಟ್ಕೋಬೇಕು. ತುಪ್ಪ ರೆಡಿಯಾಗಿದೆ. ಈಸಿ ಮೆಥಡಲ್ಲಿ ಮಾಡ್ಬೋದು. ಈ ಥರ ನಾನು ಮಾಡೋದು ಇದೇ ಥರ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದಂತೂ ಮರಿಬೇಡಿ. ತುಪ್ಪ ರೆಡಿಯಾಗಿದೆ, ಚೆನ್ನಾಗಿರುತ್ತೆ.
ಅಂಗಡಿ ತುಪ್ಪ ಹೋಲಿಸ್ಕೊಂಡ್ರೆ ಮನೆ ತುಪ್ಪ ತುಂಬ ಬೆಸ್ಟು. ಒಳ್ಳೆ ಕ್ವಾಲಿಟಿ ಇರುತ್ತೆ, ಏನು ಮಿಕ್ಸ್ ಇರಲ್ಲ. ನಂದಿನಿ ಬರುತ್ತಲ್ಲ ಹಾಲು, ನಂದಿನಿ ಆ ಹಾಲಿನಲ್ಲಿ ಚೆನ್ನಾಗಿ ಬರುತ್ತೆ. ಆರೆಂಜ್ ಅಂತ ಬರುತ್ತಲ್ಲ, ಆ ನಂದಿನಿ ಆರೆಂಜಲ್ಲಿ